ಮಳೆ ಮುಗಿದ ನಂತರದ ಒಂದು ತಂಪಾದ ಸಂಜೆ. ಅರವಿಂದ ತನ್ನ ಕ್ಯಾಮೆರಾ ಹೊತ್ತು ಗ್ರಾಮ ಹೊರವಲಯದ ಮಣಿಕೋಟಿ ಎಂದು ಕರೆಯಲ್ಪಡುವ ಹಾಳಾದ ಅರಮನೆ ಕಡೆ ಹೊರಟ. ನಾನು ಫೋಟೋ ತೆಗೆದು ತರ್ತೇನೆ. ಎಲ್ಲವೂ ಸುಳ್ಳು ಅನ್ಕೋತಿರೋದು ಸಾಬೀತ್ ಮಾಡ್ತೀನಿ. ಅದಕ್ಕೆ ನಾನು ಕೂಡ ಬರ್ತೀನಿ, ನಿನ್ನ ಹುಚ್ಚು ಸಾಹಸಕ್ಕೆ ಸಾಕ್ಷಿಯಾಗೋಕೆ. ಮಗನೇ, ಆ ಅರಮನೆಗೆ ಸೂರ್ಯಾಸ್ತಾದ್ಮೇಲೆ ಕಾಲಿಟ್ರೆ ಬರುವ ಹೆಜ್ಜೆ ಶಬ್ದ ನಿನ್ನ ಹಿಂದೆ ನಿಲ್ಲುತ್ತೆ. ಆದ್ರೇನು, ನಿನ್ನದೇ ಅಲ್ಲ. 3 ಜನರು ಲ್ಯಾಂಟರ್ನ್, ಕ್ಯಾಮೆರಾ ಮತ್ತು ಟಾರ್ಚ್ ಹಿಡಿದು ಹೊರಟರು. ಮಣಿಕೋಟಿ ಮುಂದೆ ಬಂದು ನಿಂತಾಗ ಅಮೋಸ್ಟ್ ಹ್ಯಾನ್ಸ್ ಕ್ಯಾಮೆರಾ ಹಾಳಾಗಿದೆ ಅಂತ ತೋರುತ್ತೆ. ಇಲ್ಲದಿದ್ದರೆ ಫೋಟೋ ಮುಸುಕಾಗೋದು ಹೇಗೆ? ಇಲ್ಲ, ಯಾರಾದರೂ ಇದ್ದಾರಾ ಎಂದು ಕೂಗಿತು. 3 ಜನರು ಮೆಟ್ಟಿಲೇರಿದರು. ನೀರಿನ ದೀರ್ಘ ಹಾದಿಯಲ್ಲಿ ಬಾಗಿಲುಗಳು ಒಂದೊಂದಾಗಿ ಸ್ವಯಂ ಮುಚ್ಚಿಕೊಳ್ಳುತ್ತಿದ್ದವು. ನೀವು ನನ್ನ ಫೋಟೋ ನೋಡಿದ್ದೀರ? ಅಷ್ಟರಲ್ಲಿ ಬಾಗಿಲು ಹೊರಗಿನಿಂದ ಟಕ್ ಎಂದು ಬೀಗ ಹಾಕಿದ ಶಬ್ದವಾಯಿತು. ಮೀನಾ ಅಳುತ್ತಾ ಬಾಗಿಲು ಒಡೆಸಲು ಪ್ರಯತ್ನಿಸಿದಳು. ಹನಿ ಹನಿ ಹೆಜ್ಜೆಗಳು ಮತ್ತೆ ಕೇಳಿಬಂದವು, ಈ ಬಾರಿ 3 ಜನರ ಸುತ್ತಲೂ ತಿರುಗುವಂತೆ. 3 ಜನರು ಹೊರಗೆ ಓಡಿದರು. ಅರವಿಂದ ಹಿಂದು ಮುಂದು ನೋಡಿದಾಗ ಅರಮನೆಯ ಬಾಗಿಲಲ್ಲಿ ಆ ಶ್ವೇತವಸ್ತ್ರದ ಸ್ತ್ರೀ ಮೊದಲ ಬಾರಿಗೆ ಮುಖ ತೋರಿದಳು. ನೀವು ನನ್ನ ಫೋಟೋ ನೋಡಿದ್ದೀರ? ರಾಘವ ಅವರನ್ನು ಭೇಟಿಯಾದಾಗ ಅವರು ಕೆಮ್ಮುತ್ತಾ ಹೇಳಿದರು, ಮಗ್ನೆ, ಆಕೆಯ ಆತ್ಮ ತನ್ನ ಫೋಟೋ ತೋರಿಸಿದವ್ರಿಗೆ ಹಿಂಬಾಲಿಸ್ತಾಳೆ. ನೀನು ತಪ್ಪಿಸಿಕೊಂಡಿಲ್ಲ.